ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಹಠಾತ್ ಅಡೆತಡೆಗಳ ಮತ್ತು ನಿಮ್ಮನ್ನು ದಹಿಸುತ್ತಿರುವ ಕೋಪ ಹಾಗೂ ಅತೃಪ್ತಿಯ ಭಾವನೆಯ ಅಸಲಿ ಕಾರಣವನ್ನು ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇನೆ. ನೀವು ಮಂಗಳನ ಅಧಿಪತ್ಯ ಹೊಂದಿದ ಅಗ್ನಿತತ್ವದ ಅತ್ಯಂತ ಕ್ರಿಯಾಶೀಲ ಹಾಗೂ ಸಾಹಸಪ್ರಿಯ ಜೀವಿಗಳು. ನಿಮ್ಮ ರಾಶಿಯ ಸಂಕೇತವೇ ಮೇಷ, ಅಂದರೆ ತನ್ನ ಕೊಂಬಿನಿಂದ ದಾರಿಯಲ್ಲಿರುವ ಬಂಡೆಗಳನ್ನೆಲ್ಲ ಛಿದ್ರಗೊಳಿಸಿಕೊಂಡು ನಿರ್ಭಯವಾಗಿ ಮುನ್ನುಗ್ಗುವ ಅಪ್ರತಿಮ ಶಕ್ತಿ. ನಿಮ್ಮ ಹೆಜ್ಜೆಗಳು ವೇಗವಾಗಿರಬಹುದು, ಆದರೆ ಅವು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ನೀವು ಸಾಹಸ, ಸ್ಪರ್ಧೆ ಮತ್ತು ವಿಜಯದ ಆರಾಧಕರು. ನಿಮ್ಮ ಹೃದಯದಲ್ಲಿ ಅಪಾರ ಧೈರ್ಯ, ನಿಮ್ಮ ಕೈಯಲ್ಲಿ ಮಂಗಳನ ಕೆಚ್ಚಿನ ರೇಖೆಗಳಿವೆ. ಇದು ನಿಮ್ಮ ವಿಶೇಷತೆ. ಆದರೆ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವುದು ಒಂದು ವಿಚಿತ್ರ ವಿರೋಧಾಭಾಸ. ನೀವು ತುಂಬಾ ಪ್ರಾಮಾಣಿಕವಾಗಿ, ಯಾವುದೇ ಮುಚ್ಚುಮರೆಯಿಲ್ಲದೆ ಎಲ್ಲರಿಗೂ ಸಹಾಯ ಮಾಡುತ್ತೀರಿ, ಮುಂಚೂಣಿಯಲ್ಲಿ ನಿಂತು ಹೋರಾಡುತ್ತೀರಿ. ಆದರೆ ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ಅವಿವೇಕಿ, ಅತಿಯಾಗಿ ಆಕ್ರಮಣಕಾರಿ, ಸ್ವಂತ ನೆರಳನ್ನು ನಂಬದ ಮುಂಗೋಪಿ ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ನಿಮ್ಮ ಧೈರ್ಯವನ್ನು ದುಡುಕುತನವೆಂದು, ನಿಮ್ಮ ನೇರ ನಡವಳಿಕೆಯನ್ನು ಒರಟುತನವೆಂದು ಭಾವಿಸಿದ್ದಾರೆ. ಆದರೆ ಸತ್ಯ ಬೇರೆಯದೇ ಇದೆ. ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಕೇಳಿ. ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಬದುಕಿನ ಕನ್ನಡಿ. ನಿಮ್ಮ ಅತಿದೊಡ್ಡ ಶಕ್ತಿ ಮತ್ತು ಅತಿದೊಡ್ಡ ದೌರ್ಬಲ್ಯ ಎರಡೂ ಒಂದೇ. ಅದು ನಿಮ್ಮ ಮೊದಲು ನಾನು ಎಂಬ ಸ್ಪರ್ಧಾ ಮನೋಭಾವ ಮತ್ತು ಎಲ್ಲವನ್ನೂ ತ್ವರಿತವಾಗಿ ಸಾಧಿಸಬೇಕೆಂಬ ತೀವ್ರ ಹಸಿವು. ನೀವು ಒಮ್ಮೆ ನಂಬಿದರೆ ಅವರಿಗಾಗಿ ನಿಮ್ಮ ತಲೆಯನ್ನೇ ಒತ್ತೆ ಇಡಲು ಸಿದ್ಧರಿರುತ್ತೀರಿ. ನಿಮ್ಮ ಶಕ್ತಿಯನ್ನೆಲ್ಲ ಅವರ ಯಶಸ್ಸಿಗಾಗಿ ವ್ಯಯಿಸುತ್ತೀರಿ. ಆದರೆ ನಿಮ್ಮ ಈ ಅತಿಯಾದ ನಂಬಿಕೆ ಮತ್ತು ತಾಳ್ಮೆ ಇಲ್ಲದಿರುವಿಕೆಯೇ ಇಂದು ನಿಮಗೆ ನೂರಾರು ಮಾನಸಿಕ ಯಾತನೆಗಳನ್ನು ಸೃಷ್ಟಿಸಿದೆ. ನಾನು ಅವರಿಗಾಗಿ ಯುದ್ಧ ಮಾಡಿದೆ, ನನ್ನ ಗುರಿಯನ್ನೇ ಅವರ ಗುರಿಯನ್ನಾಗಿಸಿಕೊಂಡೆ. ಆದರೂ ಅವರು ನನ್ನ ಬೆನ್ನಿಗೆ ಇರಿದು ನನ್ನ ಸೋಲಿಗೆ ಕಾರಣರಾದರು ಎಂದು ನೀವು ಹಲವು ರಾತ್ರಿ ಹಲ್ಲು ಕಡಿದು ಸಹಿಸಿದ್ದೀರಿ. ನೆನಪಿಡಿ ಮೇಷರಾಶಿಯವರೇ, ನೀವು ನೀಡುವ ಮುಂಚೂಣಿ ನಾಯಕತ್ವವನ್ನು ಮತ್ತು ನಿಮ್ಮ ಸಹಜ ರಕ್ಷಣಾ ಗುಣವನ್ನು ಅರ್ಥಮಾಡಿಕೊಳ್ಳುವ ಪ್ರಬುದ್ಧತೆ ಈ ಸ್ವಾರ್ಥ ಜಗತ್ತಿಗಿಲ್ಲ. ಅದಕ್ಕೆ ಅವರು ನಿಮ್ಮ ಪ್ರೀತಿಯನ್ನು ಹಗುರವಾಗಿ ತೆಗೆದುಕೊಂಡು ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗುತ್ತಾರೆ. ನೀವು ಯಾರನ್ನಾದರೂ ನಿಮ್ಮ ಹೃದಯದಲ್ಲಿ ಸ್ಥಾನ ನೀಡಿದರೆ ಅದು ಯುದ್ಧಭೂಮಿಯಲ್ಲಿ ಸೈನಿಕನು ತನ್ನ ಸಹಯೋಧನಿಗೆ ನೀಡುವ ಶಾಶ್ವತ ಗುರಾಣಿಯಂತೆ. ಆದರೆ ಆ ಗುರಾಣಿಯ ಮೌಲ್ಯವನ್ನು ತಿಳಿಯುವ ಧೈರ್ಯ ಈ ಸ್ವಂತ ಲಾಭ ಬಯಸುವ ಜಗತ್ತಿಗೆ ಎಲ್ಲಿದೆ? ಜನರು ನಿಮ್ಮ ಬೆಲೆಯನ್ನು ತಿಳಿಯುವುದು ನೀವು ಸಂಪೂರ್ಣವಾಗಿ ಹಿಂದೆ ಸರಿದು ನಿಮ್ಮ ತಲೆಯ ಮೇಲಿನ ರಕ್ಷಾ ಕವಚವನ್ನು ಕಿತ್ತು ದೂರ ಎಸೆದ ಮೇಲೆಯೇ. ನೀವು ಪಕ್ಕದಲ್ಲಿರುವಾಗ ನಿಮ್ಮ ತ್ಯಾಗವನ್ನು ಅವರು ಮಂಗಳನ ಸಹಜ ಗುಣವೆಂದು ಭಾವಿಸಿ ಅದು ತಮ್ಮ ಹಕ್ಕೆಂದುಕೊಂಡಿದ್ದಾರೆ. ನಿಮ್ಮ ಎದೆಯಾಳದ ಈ ನೋವು, ನಾನು ಯಾರಿಗಾಗಿ ರಕ್ತ ಸುರಿಸಿದೆನೋ ಅವರೇ ನನ್ನನ್ನು ಗಾಯಗೊಳಿಸಿದರು ಎನ್ನುವ ಈ ಮೌನದ ಕಿಡಿ ಆ ಭಗವಂತನಿಗೆ ತಲುಪಿದೆ. ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ವಿಶ್ವಾಸಘಾತದ ಮತ್ತು ಆರ್ಥಿಕ ನಷ್ಟದ ಬಿರುಗಾಳಿಯು ಕಳೆದು ಶಾಂತವಾಗಿದೆ. ಈಗ ನೀವು ಒಂಟಿಯಾಗಿದ್ದೀರಿ, ನಿಮ್ಮ ಆವೇಶವನ್ನು ಒಳಗೆ ಹತ್ತಿಕ್ಕಿಕೊಂಡು ಮೌನದ ಕೆಂಡದಂತಿದ್ದೀರಿ. ಆದರೆ ನೆನಪಿಡಿ, ಮೇಷರಾಶಿಯವರ ಮೌನ ಎಂದರೆ ಅದು ಸೋತ ಯೋಧನ ವಿರಾಮವಲ್ಲ. ಅದು ತನ್ನ ಮುಂದಿನ ಮಹಾಸಂಗ್ರಾಮದ ಯುದ್ಧತಂತ್ರವನ್ನು ರೂಪಿಸುತ್ತಿರುವ ಸೇನಾನಿಯ ಕಾರ್ಯತಂತ್ರ. ನಿಮ್ಮ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಂಡವರು, ನಿಮ್ಮ ಶಕ್ತಿ ಮತ್ತು ಸಮಯವನ್ನು ಹೀರಿಕೊಂಡವರು, ಅವರ ಅಸಲಿ ಮುಖ ಬಯಲಾಗುವ ಸಮಯ ಹತ್ತಿರ ಬರುತ್ತಿದೆ. ನೀವು ಯಾರ ಗೆಲುವಿಗಾಗಿ ನಿಮ್ಮ ಸ್ವಂತ ವಿಜಯವನ್ನೇ ತ್ಯಾಗ ಮಾಡಿದಿರೋ ಅದೇ ಜನರು ನಾಳೆ ನಿಮ್ಮ ಅದೃಷ್ಟವನ್ನು ನೋಡಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುವಂತಹ ಅದ್ಭುತವಾದ ಗ್ರಹಗತಿಗಳ ಸಂಚಾರ ನಿಮ್ಮ ರಾಶಿಯತ್ತ ಸಾಗುತ್ತಿದೆ. ಮುಂದೆ ಹೋಗುವುದಕ್ಕೂ ಮುನ್ನ ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು. ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು. ನಾನೇನು ನಿಮ್ಮ ಹತ್ತಿರ ದುಡ್ಡು ಕೇಳ್ತಿಲ್ಲ, ಬದಲಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಮನಸ್ಸಾರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟೋ ಜನ ವಿಡಿಯೋ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಕೊಟ್ಟ ಕೈಗೆ ಕೋಟಿ, ಮುಚ್ಚಿದ ಮುಷ್ಟಿಗೆ ಮಣ್ಣು ಇಲ್ಲ ಅನ್ನೋದು ಗಾದೆ ಮಾತು. ನೀವು ನಮಗೆ ಒಂದು ಸಬ್ಸ್ಕ್ರೈಬ್ ರೂಪದ ಬೆಂಬಲ ನೀಡಿದ್ರೆ ಆ ಭಗವಂತ ನಿಮಗೆ 10 ಪಟ್ಟು ಶಕ್ತಿ ಮತ್ತು ಜಯ ನೀಡ್ತಾನೆ. ಇದು ಕರ್ಮದ ನಿಯಮ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತಿ. 2026ರಲ್ಲಿ ನಿಮ್ಮ ಶತ್ರುಗಳು ನೆಲಕಚ್ಚುವಂತಾಗಲಿ, ನಿಮ್ಮ ಕೆಚ್ಚಿನ ಕಹಳೆ ಮತ್ತೆ ಮೊಳಗಲಿ ಅಂತ ನಾನು ಹಾರೈಸ್ತೀನಿ. ಈಗ ಅತ್ಯಂತ ಪ್ರಮುಖವಾದ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಆ ರಹಸ್ಯದತ್ತ ಬರೋಣ. ಮುಂದಿನ ದಿನಗಳಲ್ಲಿ ಆಕಾಶಮಂಡಲದಲ್ಲಿ ನಡೆಯುವ ಮಂಗಳ ಮತ್ತು ದೇವಗುರು ಬೃಹಸ್ಪತಿಯ ಮಹಾಸಂಚಾರ
ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ವಿಜಯ ಶ್ರೀಯ ಕ್ರಾಂತಿಯನ್ನು ಮಾಡಲಿದೆ. ನಿಮ್ಮ ಸಾಹಸ ಮತ್ತು ನಾಯಕತ್ವದ ಸ್ಥಿತಿಯಲ್ಲಿ ಮಹಾ ಬದಲಾವಣೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ, ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಾ ಇರಲಿಲ್ಲ. ನಿಮ್ಮ ಕೈಗೆ ಬಂದ ಅವಕಾಶಗಳು ಮರೀಚಿಕೆಯಂತೆ ಕರಗಿ ಹೋಗುತ್ತಿದ್ದವು. ಎಷ್ಟೋ ಕಡೆ ನೀವು ನಂಬಿದ ವ್ಯಕ್ತಿಗಳೇ ನಿಮ್ಮ ಶಕ್ತಿಯನ್ನು ಹೀರಿ ನಿಮ್ಮನ್ನೇ ದುರ್ಬಲರನ್ನಾಗಿ ಮಾಡಿದ್ದಾರೆ. ನಿಮ್ಮ ಪರಿಸ್ಥಿತಿಯನ್ನು ಕಂಡು ಜನರು ಸಹಾನುಭೂತಿ ತೋರಿಸುವ ಬದಲು ಟಗರಿನ ಕೊಂಬು ಮುರಿಯಿತು ಎಂದು ಹಾಸ್ಯ ಮಾಡಿದ್ದಾರೆ. ಆದರೆ ಈಗ ಕಾಲಚಕ್ರ ತಿರುಗಿದೆ. ನಿಮ್ಮ ಅಡೆತಡೆಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಸಿಗುವ ಸಮಯ ಬಂದಿದೆ. ನೀವು ಅಂದುಕೊಂಡ ಭೂಮಿ, ಮನೆ, ವಾಹನ, ಸ್ವಂತ ವ್ಯವಹಾರದ ಯೋಜನೆಗಳು, ಬಹುದಿನಗಳಿಂದ ಕಾಗದದಲ್ಲಿ ಹುದುಗಿ ಹೋಗಿದ್ದ ಕನಸುಗಳು ಇದ್ದಕ್ಕಿದ್ದಂತೆ ಚೈತನ್ಯ ಪಡೆದುಕೊಳ್ಳುತ್ತವೆ. ನಿರೀಕ್ಷಿಸದ ಮೂಲಗಳಿಂದ ಸಂಪತ್ತು ಮತ್ತು ಅಧಿಕಾರದ ಹರಿವು ನಿಮ್ಮತ್ತ ಬರಲಿದೆ. ವ್ಯಾಪಾರಸ್ಥರಿಗೆ ಅನಿರೀಕ್ಷಿತ ಲಾಭ ಮತ್ತು ಹೊಸ ಒಪ್ಪಂದಗಳು, ಉದ್ಯೋಗಿಗಳಿಗೆ ಅವರ ಶ್ರಮಕ್ಕೆ ತಕ್ಕ ಪ್ರಮೋಷನ್ ಅಥವಾ ಸಂಬಳದಲ್ಲಿ ಭಾರೀ ಹೆಚ್ಚಳ, ಹೊಸ ಉದ್ಯಮ ಆರಂಭಿಸುವವರಿಗೆ ಅನಿರೀಕ್ಷಿತ ಆರ್ಥಿಕ ಬೆಂಬಲವು ನಿಮ್ಮ ಬಾಗಿಲು ತಟ್ಟಲಿದೆ. ಯಾರು ನಿಮ್ಮನ್ನು ಇವನಿಂದ ಅಥವಾ ಇವಳಿಂದ ಜೀವನದಲ್ಲಿ ಏನು ಸಾಧಿಸಲು ಸಾಧ್ಯವಿಲ್ಲ, ಬರೀ ಬಾಯಿ ಮಾತಿನ ವೀರ ಎಂದು ಹೀಯಾಳಿಸಿದ್ದರೋ ಅವರೆಲ್ಲರ ಬಾಯಿ ಮುಚ್ಚಿಸುವಂಥ ಐಶ್ವರ್ಯ ಮತ್ತು ಮರ್ಯಾದೆ ನಿಮ್ಮದಾಗಲಿದೆ. ಶತ್ರುಗಳ ಸರ್ವನಾಶ ಮತ್ತು ಕರ್ಮದ ಲೆಕ್ಕಾಚಾರ. ಮೇಷರಾಶಿಯವರೇ, ನೀವು ಯಾರಿಗೂ ಕೇಡು ಬಯಸುವವರಲ್ಲ. ಆದರೆ ನಿಮ್ಮ ನಂಬಿಕೆಯನ್ನು ಕಿತ್ತು ತಿಂದವರನ್ನು, ನಿಮ್ಮ ಶೌರ್ಯವನ್ನು ದುಡ್ಡು ಮಾಡಿಕೊಂಡವರನ್ನು ಭಗವಂತ ಸುಮ್ಮನೆ ಬಿಡುವುದಿಲ್ಲ. ನಿಮಗೆ ದ್ರೋಹ ಮಾಡಿದವರು, ನಿಮ್ಮ ಸರಳತೆಯನ್ನು ಮೂರ್ಖತನವೆಂದು ಲಾಭ ಮಾಡಿಕೊಂಡವರು ಈಗ ಕರ್ಮದ ಬಲೆಗೆ ಬೀಳಲಿದ್ದಾರೆ. ನಿಮ್ಮ ಕಣ್ಣು ಮುಂದೆಯೇ ಅವರ ಪತನ ಶುರುವಾಗಲಿದೆ. ನೀವು ಅವರಿಗೆ ಏನು ಕೆಟ್ಟದ್ದು ಮಾಡಬೇಕಾಗಿಲ್ಲ. ಕೇವಲ ನಿಮ್ಮ ಯಶಸ್ಸಿನ ಆರ್ಭಟದಿಂದ ಅವರ ಅಸೂಯೆಯ ಕತ್ತಲೆಯನ್ನು ಬಯಲು ಮಾಡಿ ಕಾಲವೇ ಅವರಿಗೆ ಅತಿ ದೊಡ್ಡ ಶಿಕ್ಷೆಯನ್ನು ನೀಡಲಿದೆ. ಇದು ಪ್ರಕೃತಿಯ ನಿಯಮ. ಇದು ದೈವಿಕ ನ್ಯಾಯ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ. ನಿಮ್ಮ ಸ್ವಂತ ಕುಟುಂಬದವರೇ ನಿಮ್ಮ ಹೋರಾಟವನ್ನು, ನಿಮ್ಮ ತ್ಯಾಗದ ಹಿಂದಿನ ಆವೇಶವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವ ನೋವು ನಿಮ್ಮಲ್ಲಿದೆ. ನಿಮ್ಮ ರಕ್ಷಣೆಯನ್ನು ಅವರು ದೌರ್ಜನ್ಯ ಎಂದು ತಪ್ಪಾಗಿ ಗ್ರಹಿಸಿರಬಹುದು. ಆದರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ನಿಜವಾದ ರಕ್ತ ಸಂಬಂಧಿಗಳು ಮತ್ತು ಯಾರು ಕೇವಲ ನಿಮ್ಮ ಶಕ್ತಿಯ ಸುತ್ತ ಸುತ್ತುತ್ತಿರುವ ಅವಕಾಶವಾದಿಗಳು ಎನ್ನುವ ಸ್ಪಷ್ಟ ಚಿತ್ರಣ ನಿಮಗೆ ಸಿಗಲಿದೆ. ನಿಮ್ಮ ಮನಸ್ಸಿನ ಮೇಲಿದ್ದ ಗೊಂದಲದ ಮೋಡಗಳು ಚೆದುರಿ ಹೋಗಲಿವೆ. ಅನಗತ್ಯ ಸಂಬಂಧಗಳು ನಿಮ್ಮಿಂದ ದೂರವಾಗುತ್ತವೆ ಮತ್ತು ನಿಜವಾದ ಪ್ರೀತಿ, ವಿಶ್ವಾಸ ನಿಮ್ಮ ಬದುಕಿನಲ್ಲಿ ಶಾಶ್ವತವಾಗಿ ನೆಲೆಯಾಗಲಿದೆ. ಸ್ನೇಹಿತರೆ, ಈ ಭವ್ಯವಾದ ಯಶಸ್ಸನ್ನು, ಈ ಸುವರ್ಣ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ನಿಮ್ಮ ಹಳೆಯ ಸೇಡಿನ ನೆನಪುಗಳು ಮತ್ತು ಹಠಾತ್ ಪ್ರವೃತ್ತಿಯ ಹಂಗನ್ನು ತೊರೆಯದೇ ಇದ್ದರೆ ಭವಿಷ್ಯದಲ್ಲಿ ಮತ್ತೆ ಮತ್ತೆ ಅದೇ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ಮೇಷರಾಶಿಯವರು ಕಡ್ಡಾಯವಾಗಿ ಪಾಲಿಸಬೇಕಾದ ಮಹಾಬ್ರಹ್ಮಾಸ್ತ್ರಗಳನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ಇವುಗಳನ್ನು ಹಿಂದೆಯೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. 1ನೆಯ ಬ್ರಹ್ಮಾಸ್ತ್ರ: ಕೋಪವನ್ನು ಶಕ್ತಿಯಾಗಿ ಪರಿವರ್ತಿಸಿ, ಆಯುಧವಾಗಿ ಅಲ್ಲ. ನಿಮ್ಮ ಮುಂಗೋಪವೇ ನಿಮ್ಮ ಅತಿ ದೊಡ್ಡ ಶತ್ರು. ನೀವು ಒಂದು ಕೆಲಸವನ್ನು ನೀವಂದುಕೊಂಡಂತೆ ಆಗಲಿಲ್ಲವೆಂದರೆ ಅಥವಾ ಯಾರಾದರೂ ನಿಮಗೆ ಸವಾಲು ಹಾಕಿದರೆ ತಕ್ಷಣವೇ ಸ್ಫೋಟಗೊಳ್ಳುತ್ತೀರಿ. ಈ ಸ್ಫೋಟದಲ್ಲಿ ನಿಮ್ಮ ಶಕ್ತಿಯೆಲ್ಲ ವ್ಯರ್ಥವಾಗುತ್ತದೆ ಮತ್ತು ಸಂಬಂಧಗಳು ಹಾಳಾಗುತ್ತವೆ. ಇಂದಿನಿಂದ ಕೋಪ ಬಂದಾಗಲೆಲ್ಲ ಅದನ್ನು ದೈಹಿಕ ವ್ಯಾಯಾಮ, ಓಟ ಅಥವಾ ನಿಮ್ಮ ಕೆಲಸದತ್ತ ತಿರುಗಿಸಿ. ನಿಮ್ಮೊಳಗಿನ ಈ ಅಗ್ನಿಯನ್ನು ಸಿಡಿಸುವ ಬದಲು ಅದನ್ನೇ ಇಂಧನವಾಗಿಸಿಕೊಂಡು ಗುರಿ ಮುಟ್ಟಿ. ನೆನಪಿಡಿ, ಕೋಪವನ್ನು ಜಯಿಸಿದವನೇ ನಿಜವಾದ ಯೋಧ. 2ನೆಯ ಬ್ರಹ್ಮಾಸ್ತ್ರ: ಆಲೋಚಿಸಿ, ನಂತರ ಆಕ್ರಮಣ ಮಾಡಿ. ಮೇಷರಾಶಿಯವರು ತಲೆಮೊದಲು ಹಾರುವ ಸ್ವಭಾವದವರು. ನೀವು ಮಾತನಾಡುವ ಮುನ್ನ, ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಒಂದು ಕ್ಷಣ ಯೋಚಿಸುವುದಿಲ್ಲ. ಈ ಅವಿವೇಕದ ನಿರ್ಧಾರಗಳಿಂದಾಗಿ ನೀವು ಎಷ್ಟೋ ಬಾರಿ ಮೋಸ ಹೋಗಿದ್ದೀರಿ, ಅವಕಾಶಗಳನ್ನು ಕಳೆದುಕೊಂಡಿದ್ದೀರಿ. ಇಂದಿನಿಂದ ಪ್ರತಿ ದೊಡ್ಡ ನಿರ್ಧಾರದ ಮುನ್ನ 10ಕ್ಕೆ ಎಣಿಸಿ, ಒಂದು ರಾತ್ರಿ ಕಳೆದು ಉತ್ತರಿಸುವ ಅಭ್ಯಾಸ ಮಾಡಿ. ನಿಮ್ಮ ಕೆಚ್ಚಿಗೆ ತಾಳ್ಮೆ ಎಂಬ ಕವಚವನ್ನು ತೊಡಿಸಿ. ಆಗ ನೀವು ಯಾವ ಯುದ್ಧದಲ್ಲೂ ಸೋಲುವುದಿಲ್ಲ. 3ನೆಯ ಬ್ರಹ್ಮಾಸ್ತ್ರ: ಎಲ್ಲರನ್ನೂ ನಂಬುವ ಅತಿಯಾದ ಭಾವುಕತೆಯನ್ನು ಬಿಟ್ಟುಬಿಡಿ. ನೀವು ತುಂಬಾ ಬೇಗ ಜನರನ್ನು ನಂಬಿ ಅವರಿಗಾಗಿ ನಿಮ್ಮ ಎಲ್ಲವನ್ನೂ ಧಾರೆ ಎರೆಯುತ್ತೀರಿ. ಆದರೆ ನಿಮ್ಮ ಈ ನಂಬಿಕೆಯನ್ನೇ ಜನರು ನಿಮ್ಮ ವಿರುದ್ಧವಾಗಿ ಬಳಸಿಕೊಳ್ಳುತ್ತಾರೆ. ಇಂದಿನಿಂದ ಒಬ್ಬ ವ್ಯಕ್ತಿಗೆ ನಿಮ್ಮ ಪೂರ್ಣ ನಂಬಿಕೆ ನೀಡುವ ಮೊದಲು ಅವರ ನಡವಳಿಕೆಯನ್ನು ದೀರ್ಘಕಾಲ ಗಮನಿಸಿ. ನಂಬು ಆದರೆ ಪರೀಕ್ಷಿಸು ಎನ್ನುವ ತತ್ವ ಅಳವಡಿಸಿಕೊಳ್ಳಿ. ನಿಮ್ಮ ವಿಶ್ವಾಸವು ಸುಲಭಕ್ಕೆ ಸಿಗಬಾರದು. ಅದು ಒಂದು ಪದಕದಂತೆ ಗಳಿಸಬೇಕಾದದ್ದಾಗಿರಲಿ. ಮೇಷರಾಶಿಯವರೇ, ನೀವು ಹುಟ್ಟಿರೋದೇ ಅಡೆತಡೆಗಳನ್ನು ಮುರಿದು ವಿಜಯ ಪತಾಕೆಯನ್ನು ನೆಡುವುದಕ್ಕಾಗಿ.
ನಿಮ್ಮ ಬದುಕಿನಲ್ಲಿ ಎದುರಾದ ಕಷ್ಟಗಳು ಮತ್ತು ಮೋಸಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬಂದದ್ದಲ್ಲ, ಬದಲಾಗಿ ನಿಮ್ಮೊಳಗಿನ ಆ ಸುಪ್ತ ಸೇನಾನಿಯನ್ನು, ಆ ಅಗಾಧವಾದ ವಿಜಯ ಯೋಗವನ್ನು ಜಾಗೃತಗೊಳಿಸಲು ಬಂದ ಯುದ್ಧ ಪಾಠಗಳು. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದೀರಿ ಎಂದರೆ ನಿಮ್ಮೊಳಗಿನ ಆ ಕೆಚ್ಚಿನ ಕಿಚ್ಚು ಇನ್ನೂ ಆರಿಲ್ಲ ಎಂದರ್ಥ. ನಿಮ್ಮ ಈ ಜಯಯಾತ್ರೆಯಲ್ಲಿ ಸದಾಕಾಲ ಈ ಗೆಲುವಿನ ವಾಹಿನಿ ನಿಮ್ಮ ಜೊತೆಗಿರುತ್ತದೆ. ನಿಮ್ಮೊಳಗಿನ ಆ ಯೋಧ ಶಕ್ತಿಯ ಮೇಲೆ, ಆ ಭಗವಂತನ ನ್ಯಾಯದ ಮೇಲೆ ನಿಮಗೆ ಪೂರ್ಣ ನಂಬಿಕೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಗರ್ಜನೆಯಿಂದ, ಪೂರ್ಣ ಆತ್ಮವಿಶ್ವಾಸದಿಂದ ನನ್ನ ವಿಜಯ ಯಾತ್ರೆ ಖಚಿತ ಎಂದು ಬರೆಯಿರಿ. ನಿಮ್ಮ ಈ ಒಂದೇ ಒಂದು ಸಾಲು ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ಯುದ್ಧ ಘೋಷಣೆಯಾಗಲಿ. ಧೈರ್ಯವಾಗಿ ಮುನ್ನುಗ್ಗಿ, ಪ್ರಪಂಚ ನಿಮ್ಮ ಗೆಲುವಿನ ಹೆಜ್ಜೆ ಗುರುತುಗಳಿಗಾಗಿ ಕಾಯುತ್ತಿದೆ. ಶುಭವಾಗಲಿ. ಜೈ ಹಿಂದ್.